ಹೈಕೋರ್ಟ್ ಅಡ್ವೊಕೇಟ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಅಡ್ವೊಕೇಟ್ ಚೈತ್ರಾ ಅವರು ಬರೆದಿದ್ದಂತಹ ಡೆತ್ ನೋಟ್ ಪತ್ತೆಯಾಗಿದೆ. 3 ತಿಂಗಳ ಹಿಂದೆ ಮಾರ್ಚ್ 11ನೇ ತಾರೀಕು ಬರೆದಿರುವಂತಹ ಡೆತ್ ನೋಟ್ ಇದು. ತನ್ನ ಗಂಡ ತುಂಬಾ ಒಳ್ಳೆಯವರು ಅಂತ ಉಲ್ಲೇಖ ಮಾಡಿದ್ದಾರೆ ತಮ್ಮ ಡೆತ್ ನೋಟ್ ನಲ್ಲಿ ಚೈತ್ರಾ. ಡಿಪ್ರೆಷನ್ ಕಾರಣದಿಂದಾಗಿ ನನ್ನ ಜೀವನವನ್ನ ಕೊನೆಗೊಳಿಸ್ತಾ ಇದ್ದೀನಿ, ಚೆನ್ನಾಗಿ ಮಗುವನ್ನ ನೋಡಿಕೊಂಡು ಲೈಫ್ ನ ಎಂಜಾಯ್ ಮಾಡಿ ಅಂತ ಹೇಳಿ ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ ಚೈತ್ರಾ. ತನ್ನ ಸೂಸೈಡ್ ಮಾಡ್ಕೊಳ್ತಾ ಇರೋ ತಪ್ಪು ಅಂತ ಗೊತ್ತಿದೆ, ಆದ್ರೂ ಕೂಡ ಜೀವನವನ್ನ ಕೊನೆಗೊಳಿಸ್ತಾ ಇದ್ದೀನಿ ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕೋರ್ಟ್ ಲಾಯರ್ ಚೈತ್ರಾ ಗೌಡ ಅವರ ಸಾವು ಪ್ರಕರಣ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಾಗಿರಬಹುದು ಅನ್ನುವಂಥ 10 ಪ್ರಶ್ನೆಗಳು ಮೂಡ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಮಾರ್ಚ್ 11ನೇ ತಾರೀಕು ಬರೆದಿರುವಂತಹ ಡೆತ್ ನೋಟ್, ಆಗ್ಲೇ ಡೆತ್ ನೋಟ್ ಬರೆದಿಟ್ಟು ಈಗ ಇಫ್ ಇನ್ ಕೇಸ್ ಅದು ಆತ್ಮಹತ್ಯೆ ಆಗಿದ್ರೆ ಈಗ ಯಾಕೆ ಅಂಥದ್ದೊಂದು ನಿರ್ಧಾರವನ್ನ ಕೈಗೊಂಡ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗ ಮಾರ್ಚ್ 11ನೇ ತಾರೀಕು ಬರೆದಿರುವಂತಹ ಆ ಡೆತ್ ನೋಟ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ಏನು ಈ ಒಂದೇ ಒಂದು ಪುಟದ ಡೆತ್ ನೋಟ್ ಸಿಕ್ಕಿರುವಂತಹದ್ದು. ಈ ಒಂದು ಡೆತ್ ನೋಟ್ ನಲ್ಲಿ ನನ್ನ ಗಂಡ ತುಂಬಾ ಒಳ್ಳೆಯವರು, ಅವರು ಯಾವುದೇ ರೀತಿಯಾದಂತಹ ಒತ್ತಡ ಅಥವಾ ಬೇರೆ ರೀತಿಯಾದಂತಹ ಯಾವುದೇ ಸಮಸ್ಯೆ ಇಲ್ಲ, ಆದ್ರೆ ನಾನು ಡಿಪ್ರೆಷನ್ ಗೆ ಗುರಿಯಾಗಿದ್ದೇನೆ. ಈ ಒಂದು ಡಿಪ್ರೆಷನ್ ಇಂದ ಹೊರಗಡೆ ಬರ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಮಗುವನ್ನ ನೋಡ್ಕೊಂಡು ಚೆನ್ನಾಗಿ ಲೈಫ್ ಅನ್ನ ಎಂಜಾಯ್ ಮಾಡಿ ನಾನು ನನ್ನ ಲೈಫ್ ಅನ್ನ ಎಂಡ್ಗೊಳಿಸ್ತಾ ಇದ್ದೀನಿ ಅನ್ನುವಂತಹ 2-3 ಸಾಲುಗಳಲ್ಲಿ ಡೆತ್ ನೋಟ್ ಅನ್ನ ಮುಗಿಸಿರುವಂತಹದ್ದು. ಇನ್ನು ಕುಟುಂಬಸ್ಥರು ಸಹ ಏನು ಬಂದು ಮೊದಲು ನೋಡಿರುವಂತಹದ್ದು ಅವರ ಏನು ಚೈತ್ರಾ ಅವರ ತಮ್ಮ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆತ ಏನು ಬೆಳಿಗ್ಗೆ 11 ಗಂಟೆಯಲ್ಲಿ ಈತನ ಜೊತೆ ಮಾತನಾಡಿದ್ದಾರೆ. ಆವಾಗ್ಲೂ ಸಹ ಕೆಲವೊಂದು ಬಾರಿ ಏನು ಸಾವಿನ ಬಗ್ಗೆ ಮಾತನಾಡುದು ಅಥವಾ ಡಿಪ್ರೆಷನ್ ಬಗ್ಗೆ ಮಾತನಾಡಿದ್ರು ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹದ್ದು. ಇನ್ನು ಕುಟುಂಬ ವಿಚಾರಕ್ಕೆ ಬಂದ್ರೆ 3 ಫ್ಲಾಟ್ ನಲ್ಲಿ ಒಂದೇ ಅಪಾರ್ಟ್ಮೆಂಟ್ ನಲ್ಲಿ ಇಡೀ ಕುಟುಂಬ ವಾಸವಾಗಿತ್ತು. ಗಂಡ ಮತ್ತೆ ತಮ್ಮ ಇದೇ ರೀತಿಯ ಎಲ್ಲ ಇಡೀ ಕುಟುಂಬ 3 ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂತಹದ್ದು ಗೊತ್ತಾಗಿದೆ. ಇನ್ನು ಶಿವಕುಮಾರ್ ಅವರು ಸಾಕಷ್ಟು ಚೆನ್ನಾಗಿ ನಮ್ಮ ತಂಗಿಯನ್ನ ನೋಡ್ಕೊಂತಾ ಇದ್ರು. ಜೊತೆಗೆ ಏನು ಚೈತ್ರಾ ಅವರ ತಾಯಿ ಕೂಡ ಇದೇ ಮಾತನ್ನ ಹೇಳ್ತಾ ಇರುವಂತಹದ್ದು. ಪತಿ ಸಾಕಷ್ಟು ಒಳ್ಳೆಯವನ ಆಗಿ ಇದ್ದ, ಜೊತೆಗೆ ಇಡೀ ಕುಟುಂಬವನ್ನ ಆತನೇ ಮೇಂಟೈನ್ ಕೂಡ ಮಾಡ್ತಾ ಇದ್ದ, ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಆದ್ರೆ ಆಕೆ ಸಾಕಷ್ಟು ದಿನಗಳಿಂದ ಡಿಪ್ರೆಷನ್ ಇಂದ ಬಳಲ್ತಾ ಇದ್ಲು. ಈ ರೀತಿಯಾಗಿ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅನ್ನುವಂತಹದ್ದು ಸದ್ಯಕ್ಕೆ ನಮಗೂ ಕೂಡ ಗೊತ್ತಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು. ವಿದ್ಯಾ, ಚಂದ್ರಶೇಖರ್, ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿ. ಈ ಕೃತ್ಯವನ್ನ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ನೇಣಿಗೆ ಶರಣಾಗುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇರ್ಲಿಲ್ವಾ ಅಂತ ಹೇಳಿ, ಪತಿಯ ಜೊತೆಗೆ ಮಗುವಿನ ಜೊತೆಗೆ ಅವರು ವಾಸವಿದ್ರಾ ಅಥವಾ ದೂರ ಆಗಿದ್ರಾ, ಈ ಬಗ್ಗೆ ಕುಟುಂಬಸ್ಥರು ಏನ್ ಮಾಹಿತಿ ಕೊಡ್ತಿದ್ದಾರೆ? ಇದೇ ಏನು ಇಡೀ ಕುಟುಂಬ ಅಂದ್ರೆ ಚೈತ್ರಾ ಅವರ ಕುಟುಂಬ ಆಗಿರ್ಬೋದು ಅಥವಾ ಪತಿ ಮತ್ತೆ ಮಗು ಎಲ್ಲರೂ ಸಹ 3 ಫ್ಲಾಟ್ ನಲ್ಲಿ ಒಂದೇ ಫ್ಲಾಟ್ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇದ್ರು. ಇನ್ನು ಅಕ್ಕಪಕ್ಕದ ಫ್ಲಾಟ್ ಗಳಲ್ಲಿ ವಾಸ ಮಾಡ್ತಾ ಇದ್ರು. ಜೊತೆಗೆ ಈ ಒಂದು ಫ್ಲಾಟ್ ಏನು ಈಗ ಚೈತ್ರಾ ಅವರು ಇದ್ದಂತಹ ಫ್ಲಾಟ್ ಏನಿದೆ ಆ ಫ್ಲಾಟ್ ನಲ್ಲಿ ಪತಿ ಶಿವಕುಮಾರ್ ಜೊತೆಗೆ ಚೈತ್ರಾ ಮತ್ತೆ ಮಗು ಮಾತ್ರ ವಾಸ ಮಾಡ್ತಾ ಇದ್ರು. ಮಗು ಕೆಳಗಡೆ ಆಟ ಆಡ್ಲಿಕ್ಕೆ ಹೋಗಿತ್ತು. ಜೊತೆಗೆ ಬೆಳಿಗ್ಗೆ ಏನು ಸುಮಾರು 10 ಗಂಟೆಯಲ್ಲಿ ಪತಿ ಜೊತೆ ಫೋನ್ ಮಾಡಿ ಮಾತಾಡಿ ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 11 ಗಂಟೆಗೆ ತಮ್ಮ ಅಂದ್ರೆ ಚೈತ್ರಾ ಅವರ ತಮ್ಮನ ಜೊತೆ ಕೂಡ ಮಾತನಾಡಿ ಅದಾದ ನಂತರ ಫೋನ್ ಕಟ್ ಮಾಡ್ತಾರೆ. ಅದಾದ ನಂತರ ಅಂದ್ರೆ ಸುಮಾರು 12 ಗಂಟೆಗೆ ಮತ್ತೆ ತಮ್ಮ ಚೈತ್ರಾ ಅವರ ಜೊತೆ ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅಥವಾ ಬ್ಯಾಕ್ ಟು ಬ್ಯಾಕ್ ಕರೆ ಮಾಡಿದಾಗ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗೋದಿಲ್ಲ. ಇನ್ನು ಮನೆಯಲ್ಲೇ ಇರ್ತಾಳಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪಕ್ಕದ ಫ್ಲಾಟ್ ನಲ್ಲಿ ಇದ್ದಂತಹ ತಮ್ಮ ಬಂದು ಏನು ಚೈತ್ರಾ ಅವರ ಫ್ಲಾಟ್ ನಲ್ಲಿ ರೂಮ್ ಕಿಟಕಿಯನ್ನ ತೆರೆದು ನೋಡಿದಾಗ ಅಲ್ಲಿ ಏನು ವೇಲ್ನಿಂದ ನೇಣು ಬಿಗಿದುಕೊಂಡಿರುವುದು ಪತ್ತೆ ಆಗಿರುತ್ತೆ. ಜೊತೆಗೆ ತಕ್ಷಣವೇ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿ ಸೋಕೋಟಿ ಮುಂದೆನೆ ಒಂದು ಮೃತದೇಹವನ್ನ ಇಳಿಸಿದಿವೆ. ಯಾವುದೇ ರೀತಿಯಾದಂತಹ ಒಂದು ಶಂಕೆ ಇಲ್ಲ. ಗಂಡ ಏನು ಸಾಕಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದ, ಯಾವುದೇ ರೀತಿಯಾದಂತಹ ಕೌಟುಂಬಿಕ ಕಲಹ ಇಲ್ಲ. ಆದ್ರೆ ಈ ರೀತಿಯಾಗಿ ಯಾಕೆ ಡಿಪ್ರೆಷನ್ಗೆ ಒಳಗಾಗಿದ್ರು ಅನ್ನುವಂಥದ್ದು ನಮಗೂ ಕೂಡ ಒಂದು ಆಶ್ಚರ್ಯವಾಗಿದೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಕುಟುಂಬಸ್ಥರು ನೀಡ್ತಾ ಇರುವಂತಹದ್ದು. ವಿದ್ಯಾ, ಚಂದ್ರಶೇಖರ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಲ್ಲಿ ಚೈತ್ರಾ ಗೌಡ ಅವರ ಸಾವು ಪ್ರಕರಣ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. 3 ತಿಂಗಳ ಹಿಂದೆ ಬರೆದಿರುವಂತಹ ಒಂದು ಡೆತ್ ನೋಟ್ ಸಿಕ್ಕಿದೆ. ಆ ಡೆತ್ ನೋಟ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಯಾಕಂದ್ರೆ 3 ತಿಂಗಳ ಹಿಂದೆನೆ ಯಾಕೆ ಡೆತ್ ನೋಟ್ ಬರೆದ್ರು? 3 ತಿಂಗಳಿನಿಂದ ಹಾಗಾದ್ರೆ ಡಿಪ್ರೆಷನ್ ನಲ್ಲಿ ಅವರು ಬಳಲ್ತಾ ಇದ್ರಾ? ತಮ್ಮ ಪತಿಗೆ ಕಾಲ್ ಮಾಡಿದ್ದಾರಂತೆ, ತಮ್ಮ ಸಹೋದರನಿಗೆ ಕಾಲ್ ಮಾಡಿದ್ದಾರಂತೆ. ಅದಾದಂತಹ ನಂತರದಲ್ಲಿ ಈ ರೀತಿ ನೇಣಿಗೆ ಶರಣಾಗಿರುವ ರೀತಿಯಲ್ಲಿ ಚೈತ್ರಾ ಗೌಡ ಅವರ ಮೃತದೇಹ ಪತ್ತೆಯಾಗಿರುವುದು. ಹೈಕೋರ್ಟ್ನಲ್ಲಿ ಲಾಯರ್ ಆಗಿದ್ದವರು, ಪತಿ ಕೂಡ ಕೆಎಸ್ ಅಧಿಕಾರಿ. ಹಾಗಾಗಿ ಏನಾಗಿರಬಹುದು ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.